ಮಾತು ಬರೋದಿಲ್ಲ ಸರ್, ಮನಸ್ಸು ಅಷ್ಟು ಇದಾಗಿದೆ. ನಾವು ಅಷ್ಟೇ ಹೇಳುದು, ಎಂತ ಅವನಿಗೊಂದು ಮಾನವತೆ ದೃಷ್ಟಿ ಇದ್ರೆ ಬಂದು ನೋಡ್ಬೋದಿತ್ತು. ಅವನಿಗೆ ಇಷ್ಟಾದರೂ ಒಂದು ಸ್ವಲ್ಪ ಸಹಾಯ ಕೊಡ್ಬೋದಿತ್ತು. ದಯಮಾಡಿ ನೀವು ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ. ಗುದ್ದುಬಿಟ್ಟು ಸೀದಾ ಹೋಗಿದ್ದಾನೆ. ಅವನ್ನೆಲ್ಲೋ ಮಡಿಕೇರಿ ಹತ್ರ ಹಿಡಿದಿದ್ದಾರೆ. ಅಲ್ಲಿಂದ ಅವನು ಯಾರೋ ದೊಡ್ಡ ವ್ಯಕ್ತಿ ಅಂತೆ. ನೀ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಅಪ್ಪ, ನಾನು ಹೇಳ್ತೀನಿ, ನೀ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಭೂಮಿಗೆ ಲಾಯಕ್ಕಿಲ್ಲ. ಕಷ್ಟ ಅಂತ ಹೇಳಿದರೆ ಅಲ್ಲೇ 7 ಲಕ್ಷ ಬಿಲ್ ಆಗಿದೆ, ನಮಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ ಸರ್. ಸ್ನೇಹಿತರೆ ನಮಸ್ಕಾರ. ಬ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇತ್ತೀಚೆಗೆ ಜನವರಿ 29ರಂದು ಸಂಪಾಜೆ ಕೊಡಗು ಭಾಗದಲ್ಲಿ ಒಂದು ಭೀಕರ ಅವಘಡ ಸಂಭವಿಸಿತು. ರಿಕ್ಷಾ ಒಂದಕ್ಕೆ ಹಿಂದಿನಿಂದ ಬಂದಂಥ ಕಾರ್ ಗುದ್ದತೆ. ಕಾರ್ ಗುದ್ದಿದ ನಂತರ ಅವರು ರಿಕ್ಷಾ ಚಾಲಕ ಸುಂದರ್ ಅನ್ನೋರು ರಸ್ತೆಗೆ ಎಸೆಯಲ್ಪಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ಕಡೆಯಿಂದ, ಮಡಿಕೇರಿ ಕಡೆಯಿಂದ ಬಂದಂತಹ ಒಂದು ಟಿಪ್ಪರ್ ಅವರ ಮೇಲೆ ಹರಿಯುತ್ತೆ. ಅವರ ದೇಹ ಛಿದ್ರ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಅಲ್ಲೇ ಸ್ಪಾಟಲ್ಲೇ ಅಸುನೀಗ್ತಾರೆ. ಇದಾದ ನಂತರ ಅದರಲ್ಲಿ ಹಿಂದೆ ಒಬ್ಬರು ಪ್ಯಾಸೆಂಜರ್ ಇರ್ತಾರೆ, ಪದ್ಮ ಅಂತ ಹೇಳಿ, ಕೊಯನಾಡಿನ ಗುಡ್ಡೆಗದ್ದೆ ಅನ್ನುವಂತಹ ಒಂದು ಸ್ಥಳದ ಪ್ಯಾಸೆಂಜರ್ ಅವರು ಅವರ ಯಜಮಾನರಿಗೆ ಹುಷಾರಿಲ್ಲ ಅಂತೇಳಿ ಕಲ್ಲುಗುಂಡಿಗೆ ಮದ್ದಿಗೆ ಅಂತ ಹೋಗಿರ್ತಾರೆ. ಆದರೆ ದುರದೃಷ್ಟವಶಾತ್ ಅವರ ಜೀವನದಲ್ಲಿ ನಡೆಯಬಾರದ ಒಂದು ಘಟನೆ ನಡೆದು ಹೋಗುತ್ತೆ. ಸದ್ಯ ಗಂಭೀರವಾಗಿ ಗಾಯಗೊಂಡ ಅವರನ್ನು ಸುಳ್ಯದ KVG ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ AJ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. AJ ಹಾಸ್ಪಿಟಲಲ್ಲಿ ಕ್ಷಣಕ್ಕೂ ಕೂಡ ಅವರಿಗೆ ಅವರ ವೈದ್ಯಕೀಯ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. 1 ಲಕ್ಷ, 2 ಲಕ್ಷ, 3 ಲಕ್ಷ ಹೀಗೆ ಜಾಸ್ತಿ ಆಗ್ತಾ ಅದು 7 ಲಕ್ಷದ ತನಕ ಹೋಗಿ ತಲುಪತ್ತೆ. 7 ಲಕ್ಷ ರೂಪಾಯಿ ಅಷ್ಟೊಂದು ಬಿಲ್ಲನ್ನು ಅವರಿಗೆ ಈಗ ಭರಿಸಲಿಕ್ಕಾಗದಂತಹ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಅವರನ್ನು ಮಂಗಳೂರಿನ AJ ಆಸ್ಪತ್ರೆಯಿಂದ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಯಾಕಂದರೆ ಆರ್ಥಿಕವಾಗಿ ಅವರು ಅಷ್ಟೊಂದು ಸಶಕ್ತರಲ್ಲ ಅನ್ನುವಂಥ ಕಾರಣಕ್ಕೆ ಅವರಿಗೀಗ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇದೆ. ಇನ್ನೊಂದು ಕಡೆಯಲ್ಲಿ ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿ, ಈ ಮನೆಯ ಸ್ಥಿತಿಯನ್ನು ನೋಡಿದರೆ ನಮಗೆ ಅನಿಸುತ್ತೆ ಅವರಿಗೆ ಆ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಅವರ ಹತ್ರ ಒಂದು ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರ ಹತ್ರ. ಅವರಿಗೆ ಭರವಸೆ ನಮ್ಮ ಜನತೆಯ ಮೇಲೆ. ನಾವು ಕೈ ಸೇರಿಸಿದರೆ ಏನಾದರೂ ಒಂದು ನಮಗೆ ಹಣ ಕೂಡಿಟ್ಟು ಅವರನ್ನು ಅಟ್ಲೀಸ್ಟ್ ಅವರ ಜೀವವನ್ನು ಉಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಈ ಊರಿನವ್ರದ್ದು. ಹಾಗಾಗಿ ಇವತ್ತು ಈ ಸ್ಥಿತಿಯಲ್ಲಿರುವಾಗ ಅವರ 2 ಹೆಣ್ಣು ಮಕ್ಕಳು ಕೂಡ ಈಗ ತಾಯಿಯ ಜೊತೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಾರೆ. ಅಲ್ಲಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ಮತ್ತೆ AJಗೆ ಅವರನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕೆಂದರೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಅವರು ಮರಣದ ಸ್ಥಿತಿಯಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಇವಾಗ ನಾನು ಇವರ ಮನೆಗೆ ಬಂದಿದ್ದೇನೆ. ಅವರನ್ನು ನೋಡ್ಕೊಳ್ತಾ ಇರುವಂಥವ್ರು ಈಗ ಅಂಗಾರ ಅಂತ ನೋಡಿ ಇಲ್ಲಿ ಮಲ್ಕೊಂಡಿದ್ದಾರೆ. ಅವರಿಗೆ ಕಣ್ಣು ಕಾಣಲ್ಲ. ಅವರು 25 ವರ್ಷದಿಂದ ಇದೇ ಅನಾರೋಗ್ಯದಲ್ಲಿ ಇದೇ ಥರ ಅವರು ಮಲ್ಕೊಂಡಿದ್ದಾರೆ. ಅವರಿಗೆ ಈ ಲೋಕದ ಯಾವುದೇ ವಿಷಯಗಳು ಗೊತ್ತಾಗೋದಿಲ್ಲ. ಅವರಿಗೆ ಕಾಲು ನೋವಿದೆ, ಬೆನ್ನು ನೋವಿದೆ, ಕಣ್ಣು ಕಾಣಲ್ಲ. ಇಂಥ ಸ್ಥಿತಿಯಲ್ಲಿರುವಾಗ ಆ 2 ಹೆಣ್ಣುಮಕ್ಕಳು ಈಗ ಮದುವೆ ಮಾಡಿ ಕೊಡಲಾಗಿದೆ. ಆದರೂ ಕೂಡ ಅವರು ಬಂದು ತಂದೆಯ ಸೇವೆಗಳನ್ನು ಮಾಡ್ತಾ ಇರುವಂಥದ್ದು, ತಾಯಿ ಜೊತೆ ಇರುವಂಥದ್ದೆಲ್ಲ ಮಾಡ್ತಾ ಇದ್ರು. ಆದರೆ ಮುಖ್ಯವಾಗಿ ತಾಯಿಯೇ ಈ ಮನೆಗೆ ಆಧಾರ ಆಗಿದ್ರು. ಇಷ್ಟು ವರ್ಷಗಳು ಮಕ್ಕಳನ್ನು ಕೊಡೋದ್ರಿಂದ ಹಿಡಿದು ಅವರನ್ನು ಮದುವೆ ಮಾಡಿ ಕೊಡೋದ್ರಿಂದ ಕೆಲಸ ಮಾಡೋದು, ಪ್ರತಿಯೊಂದು ಮನೆಗೆ ತಂದು ಹಾಕೋದು ಎಲ್ಲವೂ ಕೂಡ ತಾಯಿ. ಇವರ ಆರೋಗ್ಯ ವೆಚ್ಚವನ್ನು ನೋಡ್ಕೊಳ್ಳೋದು ಕೂಡ ಪದ್ಮ ಅವರೇ. ಆದರೆ ಇವತ್ತು ಪದ್ಮ ಅವರ ಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಆ ಪರಿಸ್ಥಿತಿ ಇದೆ ಆ ಮನೆಗೆ. ಹೊತ್ತಿನ ಊಟಕ್ಕೂ ಕೂಡ ಇವತ್ತು ಪರದಾಡಬೇಕಾಗಿದೆ. ಜೊತೆಗೆ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಅವರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ಅಳಿಯ ಮನೆಗೆ ಬಂದು ಈ ಮಾವನನ್ನು ನೋಡ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ಹೇಳ್ತೀವಿ ಎಷ್ಟೋ ಸಂದರ್ಭದಲ್ಲಿ ಅಳಿಯ ಮಗ ಅಂತ ಹೇಳ್ತಾರೆ. ಯಾಕಂದರೆ ಇವರಲ್ಲಿ ಅಂಗಾರ ಅವರಿಗೆ ಒಬ್ಬ ಮಗ ಇದ್ದ. ಆ ಮಗ ಒಂದು ಹೈಸ್ಕೂಲ್ ಅಷ್ಟೊತ್ತಿಗೆ ಬರುವಾಗಲೇ ಅವರು ತಮ್ಮ ಜೀವನ ಕಳ್ಕೊಳ್ತಾರೆ. ಆ ಮಗ ಇವತ್ತು ಇಲ್ಲ ಅವರ ಜೊತೆ. ಆದರೆ ಇವತ್ತು ಅಳಿಯ ಬಂದು ಚಂದ್ರಶೇಖರ್ ಅವರು ಇವತ್ತು ಮಗನ ಸ್ಥಾನದಲ್ಲಿ ನಿಂತು ಈ ವೃದ್ಧನನ್ನು ನೋಡಿಕೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಈ ಮನೆಯಲ್ಲಿ ಯಾರೂ ಇಲ್ಲ. ಇವತ್ತು ನಿಜವಾಗಿ ಇಂಥ ಅಳಿಯನನ್ನು ಪಡೀಲಿಕ್ಕೆ ಅವರೇ ಪುಣ್ಯ ಮಾಡಿರಬೇಕು. ಇಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರನ್ನು ನಾನು ಮಾತಾಡಿಸ್ತೀನಿ, ಯಾವ ರೀತಿ ಪರಿಸ್ಥಿತಿ ಇದೆ. ಯಾಕೆಂದರೆ 2 ಹೆಣ್ಣುಮಕ್ಕಳು ಅಲ್ಲೇ ಇದ್ದಾರೆ ಆಸ್ಪತ್ರೆಯಲ್ಲಿ. ಇನ್ನೊಂದು ಕಡೆ ಚಂದ್ರಶೇಖರ್ ಅವರು ಇವತ್ತು ನಮ್ಮ ಜೊತೆ. ಚಂದ್ರಶೇಖರ್ ನಮಸ್ತೆ. ನಮಸ್ತೆ ಸರ್. ಚಂದ್ರಶೇಖರ್ ಅವರೇ, ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಮಾವ ಇದ್ದಾರೆ, ಒಂದು ಕಡೆಯಲ್ಲಿ 2 ಹೆಣ್ಣು ಮಕ್ಕಳು ಅಲ್ಲಿ ತಾಯಿಯ ಜೊತೆಗೆ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಸ್ಥಿತಿ ಬಹಳ ಶೋಚನೀಯ ಆಗಿದೆ. ಒಂದು ಕಡೆ ಸಾಲ ಬೆಳೆದು ನಿಂತಿದೆ. ಈ ಮನೆ ನೋಡಿದ್ರೆ ನಿಮಗೆ ಏನು ಜಾಗ ಇಲ್ಲ, ಇಲ್ಲೊಂದು ಮನೆ ಮಾತ್ರ ಇದೆ. 7 ಲಕ್ಷ ಅನ್ನೋದು ಭಯಂಕರ ದುಬಾರಿ ಆಗೋಯ್ತು. ಇಂಥ ಪರಿಸ್ಥಿತಿಯಲ್ಲಿ ಯಾವ ಥರದ ನೀವು ಸನ್ನಿವೇಶ ಇದೆ ಈ ಮನೆಗೆ, ಸದ್ಯ ಕಷ್ಟ ಇದೆ ಅಂತ? ಸರ್ ನೋಡಿ, ಇವರು ನನ್ನ ಮಾವ, ಇವರ ಧರ್ಮಪತ್ನಿ ಅಂತ ಹೇಳಿದರೆ ನನ್ನ ಅತ್ತೆ. ಅವರು ಇವರಿಗೆ ಮದ್ದಿಗೆ ಅಂತ ಮಧ್ಯಾಹ್ನ ಹೊತ್ತು ತೆರಳಿದ್ದಾರೆ. ಮನೆಯಿಂದ ತೆರಳಿ ಬರುವಷ್ಟರಲ್ಲಿ ವೇಗವಾಗಿ ಬಂದ ಕಾರೊಂದು ಅಪ್ಪಳಿಸಿ ಬಿದ್ದೋಗಿದ್ದಾರೆ.
ಅದರಲ್ಲಿ ಜಖಂಗೊಂಡ ಈ ಅತ್ತೆಯವರನ್ನು ಊರಿನವರೆಲ್ಲರೂ ರಕ್ಷಿಸಿ ಹಾಸ್ಪಿಟ್ಲ್ ಸರ್ಕಾರಿ ಹಾಸ್ಪಿಟಲ್ ಫಸ್ಟ್ ಹೋದರು. ಅಲ್ಲಿ ಆಗೋದಿಲ್ಲ ಅಂತೇಳಿ ಇದು KVGಗೆ ಹೋಗಿ ಕರ್ಕೊಂಡು ಹೋದರು. ಆ ಹೊತ್ತಿನಲ್ಲಿ ನಮಗೆ ದುಡ್ಡು ಭರಿಸುವಷ್ಟು ಇದಿಲ್ಲ. ನಾನು ಕೆಲಸಕ್ಕೆ ಹೋಗ್ಬೇಕು ಸರ್, ನನ್ನ ಒಂದು ಇದನ್ನು ನೋಡಿಕೊಳ್ಬೇಕು, ಮತ್ತು ಇವರ ಜೊತೆ ಇರಲೇಬೇಕು, ಅದು ಅನಿವಾರ್ಯ ಪರಿಸ್ಥಿತಿ. ನಾನು ಕೆಲಸಕ್ಕೆ ಹೋಗುವಾಗೂ ಇಲ್ಲ, ಅಲ್ಲಿ ಮನೆ ಬಿಟ್ಟು ಅಲ್ಲ ಇವರ ಮಕ್ಕಳಿಗೆ ಮನೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ. ಅವರು ಅಲ್ಲಿದ್ದಾರೆ ಹಾಸ್ಪಿಟಲಲ್ಲಿ. ನಾನು ಏನು ಹೇಳೋದು ಅಂತ ಹೇಳಿದ್ದು ಸರ್, ಇವರ ಪರಿಸ್ಥಿತಿ ಹೀಗೆ ಉಂಟು. ಇವರಿಗೆ ಇನ್ನು ಆ ಕಡೆ ಹೋಗ್ಲಿಕ್ಕೂ ಕಷ್ಟ ಸಾಧ್ಯ. ಇವರನ್ನು ನೋಡಿಕೊಳ್ತಿದ್ರು ಅತ್ತೆ, ಅವರೇ ಆಧಾರ ಸ್ತಂಭ ಇಲ್ಲಿ ಈ ಮನೆಗೆ. ಈಗ ಅಂತ ಅತ್ತೆ ಇಲ್ಲಿ ಹಾಸ್ಪಿಟಲಲ್ಲಿ ಮಲಗುವ ಪರಿಸ್ಥಿತಿ ಬಂದಿದೆ ಸರ್. ಈಗ ಮುಂದೆ ನಿಮಗೆ ಈಗ ಆರ್ಥಿಕವಾಗಿ ನೀವು ತುಂಬ ಈಗ ನಿಮಗೆ ದುಡ್ಡು ಬೇಕು. ಹೌದು ಸರ್. ಯಾವ ಥರ ಈ ಸನ್ನಿವೇಶ ಇದೆ ನಮಗೆ, ನೀವು ಯಾವ ಥರ ಇದನ್ನು ಎದುರಿಸ್ತಾ ಇದ್ದೀರಿ ಈಗ ಸದ್ಯಕ್ಕೆ? ಈ ದುಡ್ಡು ಅರೇಂಜ್ಮೆಂಟ್ ಎಲ್ಲ ಹೇಗೆ ಮಾಡೋದು, ಯಾವ ಥರದ ಕಷ್ಟ ಇದೆ? ಕಷ್ಟ ಅಂತ ಹೇಳಿದರೆ ಅಲ್ಲಿ 7 ಲಕ್ಷ ಬಿಲ್ ಆಗಿದೆ, ನಮಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ ಸರ್. 7 ಲಕ್ಷ ಬಿಲ್ಲು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಒಂದು ಹೊತ್ತಿನ ಊಟಕ್ಕೂ ಈಗ ಕಷ್ಟ ಬಂದಿದೆ ನೋಡಿ. 7 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಈ ಬಿಲ್ಲನ್ನು ಕಟ್ಟಲಿಕ್ಕೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಬಿಲ್ಲನ್ನು ಹೇಗೆ ಕಟ್ಟೋದು? ಪಾಪ ಒದ್ದಾಟ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ನೆನಪಾಯಿತು ತಕ್ಷಣ, ನ್ಯೂಸ್ ನಾಟ್ ಔಟ್ ಏನಾದರೂ ಹೆಲ್ಪ್ ಮಾಡ್ಬೋದು ಅಂತೇಳಿ. ಹಾಗೆ ನಾವಿಲ್ಲಿ ಬಂದು ಇವರನ್ನು ನೋಡಿದಾಗ ಖಂಡಿತವಾಗಿ ನಮಗೆ ಅನಿಸುತ್ತೆ ಇವರಿಗೆ ತುಂಬ ನೀಡಿದೆ. ಈ ಸಂದರ್ಭದಲ್ಲಿ ಒಂದು ಸಹಾಯದ ಅಗತ್ಯ ಅವರಿಗೆ ಇದ್ದೇ ಇದೆ. ಹಾಗಾಗಿ ದಯವಿಟ್ಟು ಇವರ ಕಷ್ಟ ಏನಿದೆ ಇವ್ರು ಹೇಳ್ತಾ ಇದ್ದಾರೆ, ಹಾಸ್ಪಿಟ್ಲಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಈಗ ನೀವು ಮಡಿಕೇರಿಗೆ ಕರ್ಕೊಂಡು ಬಂದಿದ್ದೀರಿ, ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಿ? ಇದನ್ನು ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಕರ್ಕೊಂಡು ಬಂದ್ರೆ ಅಲ್ಲಿಗೆ? ನೋಡಿದ್ರಲ್ಲ, ವಾಪಸ್ ಈಗ ಬುಧವಾರದಂದು ವಾಪಸ್ ಅವರನ್ನು ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ವಾಪಸ್ ಕರ್ಕೊಂಡು ಹೋಗಿ. ಹೌದಾ? ಈಗ ಡಾಕ್ಟ್ರು ಏನು ಹೇಳಿದ್ದಾರೆ, ಯಾವ ಥರ ಪರಿಸ್ಥಿತಿ ಉಂಟು ಅಂತ ಹೇಳಿದ್ದಾರೆ? ಈಗ ಡಾಕ್ಟ್ರು ಒಂದು ಸರ್ಜರಿ ಆಗಿದೆ, ಇದು ಕೈದೊಂದು ಸರ್ಜರಿ, ಮತ್ತೆ ಇಲ್ಲಿ ಈ ಗಳ್ಳಕ್ಕೆ ಪೆಟ್ಟುಂಟು ಅಂತ ಹೇಳಿದ್ರು. ಅವರು ಅಂತೂ ಇನ್ನು ಬಂದ್ರು ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಇಬ್ಬರ ಪರಿಸ್ಥಿತಿ ಹೀಗೆ ಆದ್ರೆ ನಮ್ಮ ಪರಿಸ್ಥಿತಿ ಏನು ಸರ್? ಎಲ್ಲರೂ ಸೇರಿ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಕೇಳ್ತಿದ್ದೆ. ಅಂದರೆ ಈಗಾಗಲೇ ಇವರು ಹೇಗೂ ಅಂಗಾರ ಅವರು ಮಲಗಿದಲ್ಲೇ ಆಗಿದ್ದಾರೆ. ಅವರು ನಡ್ಕೊಂಡು ಹೋಗ್ಲಿಕ್ಕೆ ಕೋಲಿನ ಆಧಾರ ಯಾರಾದ್ರೂ ಒಬ್ಬರು ಜೊತೆಗಿರಬೇಕು. ಇನ್ನೊಂದು ಕಡೆಯಲ್ಲಿ ಪದ್ಮಾ ಅವರು ಕೂಡ ಈಗ ಹಾಗೇನೇ ಆದರೆ ಈ ಮನೆಯ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನಿಜಕ್ಕೂ ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅವರು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ರು. ಯಾರೋ ತಪ್ಪು ಮಾಡಿದ್ರು, ಇನ್ಯಾರೋ ಶಿಕ್ಷೆ ಅನುಭವಿಸಿದ್ರು. ಇವರೇನು ತಪ್ಪೇ ಮಾಡಿರಲಿಲ್ಲ, ಇವರ ಕುಟುಂಬ ಏನೇ ತಪ್ಪು ಮಾಡಲಿಲ್ಲ, ಆದರೂ ಕೂಡ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಅಲ್ವಾ? ಹೌದು ಸರ್. ಈಗ ಕಾರಿನವರು ಇಷ್ಟರವರೆಗೆ ಯಾರು ಬಂದು ನೋಡಲಿಲ್ಲ. ನಾವು ಅಷ್ಟೇ ಹೇಳೋದು, ಎಂತ ಅವನಿಗೊಂದು ಮಾನವತೆ ದೃಷ್ಟಿ ಇದ್ದರೆ ಬಂದು ನೋಡ್ಬೋದಿತ್ತು ಅವನಿಗೆ. ಇಲ್ಲಾಂದರೆ ಒಂದು ಇಷ್ಟಾದರೂ ಒಂದು ಸ್ವಲ್ಪ ಸಹಾಯ ಕೊಡ್ಬೋದಿತ್ತು. ದಯಮಾಡಿ ನೀವು ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೆ. ಮಾತು ಬರೋದಿಲ್ಲ ಸರ್, ಮನಸ್ಸು ಅಷ್ಟು ಇದಾಗಿದೆ. ನೋಡಿದ್ರಲ್ಲ, ವಿಷಯ ಎಷ್ಟು ಗಂಭೀರವಾಗಿದೆ. ಯಾಕೆಂತ ಹೇಳಿದರೆ ತಮ್ಮಷ್ಟಕ್ಕೆ ತಾವು ಹೋಗ್ತಿದ್ದಂತಹ ಒಂದು ಜೀವಗಳು ಇವತ್ತು ಯಾವ ಥರ ನಲುಗಿ ಹೋಗಿಬಿಟ್ಟಿದ್ದಾವೆ. ಅದರಲ್ಲೂ ಆ ಕುಟುಂಬಕ್ಕೆ ಅಪಘಾತವನ್ನು ಮಾಡಿ ರಭಸದಿಂದ ಕಾರು ಓಡಿಸೋದು ರೋಡಲ್ಲಿ ನಾವು ಎಷ್ಟೋ ನೋಡ್ತಾ ಇರ್ತೇವೆ. ಬಿರ್ರಿ ಗಾಡಿಗಳು ಬರ್ತಾ ಇರ್ತವೆ. ನೀವು ಎದುರು ಯಾರಾದರೂ ಸ್ಕೂಟಿಯವರೋ ಸಣ್ಣ ವೆಹಿಕಲ್ ಇದ್ದರೆ ಅಥವಾ ದೊಡ್ಡ ವೆಹಿಕಲ್ ಅವರಂತೂ ಕ್ಯಾರೇ ಮಾಡೋದಿಲ್ಲ. ಅಂಥ ಸಿಚುವೇಷನಲ್ಲಿ ಸ್ವಲ್ಪ ದಯವಿಟ್ಟು ಇಂಥ ಕುಟುಂಬಗಳನ್ನು ಗಮನಿಸಿ. ಯಾಕಂದರೆ ಒಂದು ಜೀವನ ಯಾರೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುವಂಥ ಜೀವನ. ಅವ್ರಿಗೆ ಯಾರೋ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ತಮ್ಮ ತಂಗಿ ಎಲ್ಲರೂ ಇರ್ತಾರೆ, ಒಂದು ಕುಟುಂಬ ಇರುತ್ತೆ. ಆ ಕುಟುಂಬ ಇವತ್ತು ನೀವು ಮಾಡುವ ತಪ್ಪಿಗೆ ಎಲ್ಲೋ ಆಕ್ಸಿಡೆಂಟು ನಾವು ಹೇಳ್ಬೋದು, ಇದು ಬೇಜವಾಬ್ದಾರಿ ಫೆಲೋ ಆಕ್ಸಿಡೆಂಟ್. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ ಎಷ್ಟು ರಭಸದಿಂದ ಹಿಂದಿಂದ ಬಂದು ಆ ಥರ ಹೊಡಿತಾನೆ ಅಂತ. ಆದರೆ ಒನ್ ಆಫ್ ದ ಬೇಜವಾಬ್ದಾರಿ ಫೆಲೋ. ಅದರ ಜೊತೆಗೆ ಆ ಪುಣ್ಯಾತ್ಮ, ಅವನಿಗೆ ಬೇರೆ ಅಕ್ಷರ ಇಲ್ಲ, ನನಗೆ ಗುದ್ದುಬಿಟ್ಟು ಸೀದಾ ಹೋಗಿದ್ದಾನೆ. ಅವನ್ನೆಲ್ಲೋ ಮಡಿಕೇರಿ ಹತ್ರ ಹಿಡಿದಿದ್ದಾರೆ. ಅಲ್ಲಿಂದ ಅವನು ಯಾರೋ ದೊಡ್ಡ ವ್ಯಕ್ತಿ ಅಂತೆ. ನೀ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಅಪ್ಪ, ನಾನು ಹೇಳ್ತೀನಿ, ನೀ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಭೂಮಿಗೆ ಲಾಯಕ್ಕಿಲ್ಲ. ನಿಮಗೆ ಶೋ ಮಾಡಲಿಕ್ಕೆ ಮಾತ್ರ ಆಗುತ್ತೆ ಅನಿಸುತ್ತೆ. ನಾನು ನೋಡಿದ್ದೀನಿ ಆ ಫೋಟೋದಲ್ಲಿ, ನಾಯಿ ಹಿಡ್ಕೊಂಡು ಸ್ಟೇಷನಲ್ಲಿ ಶೋ ಮಾಡಲಿಕ್ಕೆ ಆಗುತ್ತೆ ನಿನಗೆ. ಈ ಕುಟುಂಬದವರ ಪರಿಸ್ಥಿತಿ, ನಿನ್ನ ಮನುಷ್ಯತ್ವ ಇದ್ದರೆ, ನಿನ್ನ ಮನೇಲಿ ಯಾರಾದ್ರು ಇದ್ದಿದ್ರೆ, ನಿನ್ನ ಅಕ್ಕನೋ ನಿನ್ನ ತಮ್ಮನೋ ನಿನ್ನ ತಂಗಿನೋ ಈ ಸ್ಥಾನದಲ್ಲಿ ಇದ್ದಿದ್ರೆ, ನಿನಗೂ ಇದೇ ಪರಿಸ್ಥಿತಿ ಬಂದರೆ ನಾಳೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡು. ನೀನು ಬೇರೆ ಏನು ಮಾಡಬೇಡ, ಅಷ್ಟು ಮಾಡು, ಸಾಕಾಗುತ್ತೆ. ಅವರ ಕುಟುಂಬದ ಶಾಪ ನಿಮಗೆ ತಟ್ಟುತ್ತದೆ. ಯಾಕೆ ಅಂತ ಹೇಳ್ತೇನೆ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನೀವು ಮಾನವೀಯತೆ ಅಂತ ನಿಮಗೆ ಎಲ್ಲಾದರೂ ಒಂದು ಕಡೆ ಇದ್ದಿದ್ರೆ, ನೀವು ಈ ಕುಟುಂಬದ ಜೊತೆ ಒಂದು ಬಂದು ಏನು ಕಷ್ಟ ಆಯಿತು, ನಮ್ಮಿಂದ ತಪ್ಪಾಗಿದೆ, ಹೌದು, ತಪ್ಪು ಮಾಡಿದ ಮನುಷ್ಯ ಇಲ್ಲ, ತಪ್ಪಾಗಿದೆ, ಆದರೆ ಈ ಕುಟುಂಬದ ಜೊತೆ ನಿಂತು ಅವರಿಗೆ ಬೇಕಾದ ಅಗತ್ಯ ಸಹಾಯಗಳನ್ನು ಮಾಡಬಹುದಿತ್ತಲ್ಲ. ಈಗ ಒಂದು 7 ಲಕ್ಷ ಬಿಲ್ಲು ಅವು ಯಾರಿಂದ ಆಗಿದ್ದು ಸ್ವಾಮಿ? ಅದು ನಿಮ್ಮಿಂದ ತಾನೇ ಆಗಿರೋದು, ನೀವು ಗುದ್ದಿರೋದಕ್ಕೆ ತಾನೇ ಆಗಿರೋದು. ಇವಾಗ ನೀವು ಈ ಕುಟುಂಬಕ್ಕೆ ಒಂದು ಕನಿಷ್ಠ ಮಾನವೀಯತೆ ದೃಷ್ಟಿಯಿಂದ ಆದರೂ ಒಂದು ಸ್ಪಂದಿಸಬೇಕಾದ
ನಿಮಗೆ ಅನಿಸ್ಲಿಲ್ವಾ? ಅಥವಾ ಅವರ ಮನೆಯವರಿಗೆ ಯಾರಿಗೂ ಅನಿಸ್ಲಿಲ್ವಾ? ಆ ಕುಟುಂಬಕ್ಕೆ ಒಂದು ಜೀವನ ಇದೆ, ಆ ಕುಟುಂಬವನ್ನು ಯಾರೋ ಅವಲಂಬಿಸಿಕೊಂಡಿದ್ದಾರೆ. ಈಗ ನೋಡಿ, ಈ ಕುಟುಂಬ ಇಬ್ಬರು ಮನೆಯ ವೃದ್ಧರು ಕೂಡ ಪರ್ಮನೆಂಟ್ ಆಗಿ ಮನೆಯಲ್ಲಿ ಇರುವ ಪರಿಸ್ಥಿತಿ ಆಯಿತು. ಈಗ ಎಲ್ಲೋ ಇರಬೇಕಾದ ಅಳಿಯ ಬಂದು ಇಲ್ಲಿ ಕುತ್ಕೋಬೇಕಾಗಿದೆ. ಇವರಿಗೆ ಏನಾದರೂ ನಾವು ಸಹಾಯ ಮಾಡುವ, ಈ ವಿಡಿಯೋ ನೋಡ್ತಾ ಇದ್ರೆ ಆ ಡ್ರೈವರಿಗೆ, ಅವರು ಯಾರಿದ್ದಾರೆ ಅವರ ಫ್ಯಾಮಿಲಿಯವರು, ಅವರಿಗೆ ತಲುಪುವವರೆಗೆ ಇದನ್ನು ಶೇರ್ ಮಾಡಿ. ಯಾಕೆಂತಂದರೆ ಒಂದು ಜೀವ ಹೋಯ್ತು. ಬದುಕಿಗೋಸ್ಕರ ಸುಂದರಣ್ಣ ಆಟೋ ಓಡಿಸ್ತಾ ಇದ್ರು ನೋಡಿ. ಬದುಕಿಗೋಸ್ಕರ ರಿಕ್ಷಾ ಓಡಿಸ್ಕೊಂಡು ಜೀವನ ಮಾಡ್ತಿದ್ದಂಥ ಸುಂದರಣ್ಣ ಈ ಒಂದು ಅವಘಡದಲ್ಲಿ ತನ್ನಷ್ಟಕ್ಕೆ ತಾನು ಹೋಗ್ತಾ ಇದ್ದಂಥ ರಿಕ್ಷಾಕ್ಕೆ ಏನು ಅವರು ಅಡ್ಡದಿಡ್ಡಿ ಹೋಗಲಿಲ್ಲ, ಏನಿಲ್ಲ. ವಿಡಿಯೋ ನೋಡಿ ನೀವು, ಸೈಡಲ್ಲಿ ವಿಡಿಯೋ ಬೇರೆ ಹಾಕಿದ್ದೀನಿ ನಾನು. ಅವರಷ್ಟಕ್ಕೆ ಅವರು ಹೋಗ್ತಾ ಇದ್ರು, ಹಿಂದೆಂದ ಬಂದು ಇವನು ಗುದ್ದಿದ. ಅದೇ ಆ ಕಡೆಯಿಂದ ಲಾರಿಯವರು ಬಂದರು, ಅವರು ಅದರ ಮೇಲೆ ಹತ್ಕೊಂಡು ಹೋಯ್ತು. ಇಲ್ಲಿ ಯಾರ್ದು ಈ ಕಾರ್ನವ್ರದ್ದಂತೂ ಕ್ಲಿಯರ್ ಆಗಿ ತುಂಬ ತಪ್ಪಿದೆ, ಈ ಕಾರ್ನ ಒಂದು ಮಾತ್ರ. ಆದರೆ ಅವನು ಅವನ ಫ್ಯಾಮಿಲಿಯವರು ಯಾರಾದರೂ ನೋಡಿ ಮನುಷ್ಯತ್ವ ಅಂತ ಎಲ್ಲಾರು ಇದ್ದರೆ ದಯವಿಟ್ಟು ಈ ಫ್ಯಾಮಿಲಿಯ ಕಂಪ್ಲೀಟ್ ವೆಚ್ಚವನ್ನು ನೀವೇ ಭರಿಸಬೇಕು. ಇಲ್ಲಾಂದರೆ ಇದರ ಶಾಪನ ನೀವು ಹಂಗೆ, ಕರ್ಮ ಇಸ್ ರಿಟರ್ನ್ಸ್ ಅಂತ ನಾವು ಹೇಳ್ತೇವೆ. ಕರ್ಮ ಯಾವತ್ತೂ ಕೂಡ ಫಾಲೋ ಮಾಡ್ತಾ ಇರ್ತದಂತೆ. ಒಂದು ಸತಿ ನಾವು ಏನಾದ್ರು ತಪ್ಪು ಮಾಡಿದರೆ ಅದು ರಿಟರ್ನ್ ಆಗಿ ನಾಳೆ ತಪ್ಪು ಮಾಡಿದವರ ಫ್ಯಾಮಿಲಿಗೆ ಬಂದುಬಿಡುತ್ತೆ. ಅದಕ್ಕೂ ಮುಂಚೆ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಯಾವ ತೀರ್ಥಕ್ಷೇತ್ರಕ್ಕೆ ಹೋದರೂ ಏನು ಪ್ರಯೋಜನ ಇಲ್ಲ. ನೀವು ಮಾಡಬೇಕಾಗಿ ತೀರ್ಥಕ್ಷೇತ್ರದಲ್ಲೆಲ್ಲ ಇಲ್ಲಿ ಮಾಡಿ, ಈ ಕುಟುಂಬಕ್ಕೆ ಮಾಡಿ, ಸಹಾಯ ಮಾಡಿ. ಯಾಕಂದರೆ ಈ ಪರಿಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಇಂತಹ ಮನೆ, ಈ ಮನೆಯನ್ನೆಲ್ಲ ನೋಡಿ ಒಮ್ಮೆ, ಏನಿದೆ ರೀ, ಏನಿಲ್ಲ ಈ ಮನೆಯವರಿಗೆ, ಅಷ್ಟು ಕಷ್ಟದಲ್ಲಿದ್ದಾರೆ. ಸೊ ನಾನು ಕೇಳೋದೊಂದೇ, ದಯವಿಟ್ಟು ಸಹಾಯ ಮಾಡಿ. ಇದಕ್ಕಿಂತ ಜಾಸ್ತಿ ನಾನು ಏನು ಮನವಿ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ನಮ್ಗೆ ಗೊತ್ತು, ತುಂಬ ಸಲ ನಾವು ಸಹಾಯ ಅಂತ ಕೇಳಿದ್ದೀವಿ. ನ್ಯೂಸ್ ನಾಟ್ ಔಟ್ ಚಾನಲ್ಲು ತುಂಬ ಸಲ ನಿಮಗೆ ಈ ಥರ ಅವಘಡಗಳಾದಾಗ ಯಾವುದೇ ಒಂದು ರೀತಿಯ ಪೈಸೆಯನ್ನು, ₹1 ತೆಗೆದುಕೊಳ್ಳದೆ, ಯಾವುದೇ ನಮ್ಮದೇ ಗಾಡಿಯಲ್ಲಿ ನಾವೇ ಹೋಗಿ ಅವರನ್ನು ನಾವು ಏನು ಅವರಿಗೆ ಬೇಕಾದ ಅಗತ್ಯವಾದ ಚಿಕಿತ್ಸೆಗೆ ಬೇಕಾದ ಹಣವನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ನೀವುಗಳು ಇದನ್ನು ಆದಷ್ಟು ಶೇರ್ ಮಾಡ್ತಾ, ಜೊತೆಗೆ ನಮ್ಮಂಥ ಚಾನಲನ್ನು ಪ್ರೋತ್ಸಾಹ ಮಾಡ್ತಾ ಈ ಒಂದು ಫ್ಯಾಮಿಲಿಗೆ ಸಹಕಾರವನ್ನು ಕೊಡಿ ಅಂತ ಅಷ್ಟೇ ನಾನು ಹೇಳ್ಬೋದು. ಅದ್ರ ಜೊತೆಗೆ ನಾನು ಕೆಲವು ಊರಿನವ್ರನ್ನ ಕೂಡ ಮಾತಾಡಿಸ್ತೀನಿ. ಯಾಕಂದರೆ ಈ ಮನೆಯವರಿಗೆ ಕಷ್ಟ ಅಂತೇಳಿ ಬಂದದ್ದು ಫಸ್ಟ್ ಊರವರು ಯಾಕೆ ಬಂದರು ಅಂದರೆ, ಅವ್ರ ಪಾಪ ಅವರು ಏನು ಭಾರಿ ಇದ್ದವರಲ್ಲ, ಅವರೆಲ್ಲ ಹುಡುಗರು ಕೆಲಸ ಮಾಡ್ತಾ ಎಲ್ಲೆಲ್ಲೋ ಕೂಲಿ ಕೆಲಸ ಮಾಡಿಕೊಂಡು ಎಲ್ಲೋ ಜೀವನ ಮಾಡುವಂಥ ಹುಡುಗರು ಕಷ್ಟ ಅಂತೇಳುವಾಗ ಬಂದುಬಿಟ್ಟಿದ್ದಾರೆ. ಹೌದು, ಜೀವಕ್ಕೆ ಜೀವ ಕೊಡಲಿಕ್ಕೆ ರೆಡಿ ಇರುವಂಥವ್ರು. ಅಂತಹ ಹುಡುಗರು ಇರಬೇಕಾದ್ರೆ ಅವರು ಪಾಪ ಹೇಳ್ತಾರೆ, ನಮ್ಮ ಹತ್ರ ದುಡ್ಡು ಕೊಡಲಿಕ್ಕೆ ಇಲ್ಲ ಸರ್, ಆದರೆ ಏನೋ ಸರ್ ಇವರಿಗೆ ಹೆಲ್ಪ್ ಆಗಬೇಕು, ನೀವು ಒಂದು ವೀಡಿಯೋ ಮಾಡಿಬಿಡಿ ಸರ್ ಅಂತ. ಅಂದರೆ ಅವರ ಹತ್ರ ಕೊಡುವ ಮನಸ್ಸಿದೆ, ದೇವರು ಅವರಿಗೆ ಕೊಡಲಿಲ್ಲ. ಕೊಡುವಂಥ ಮನಸ್ಸಿರುವವರು ದಯವಿಟ್ಟು ಇವರಿಗೆ ಕೊಡಿ, ಅಷ್ಟೇ ನಮ್ಮ ಮನವಿ. ಹಾಗೆ ಇವತ್ತು ಸ್ಥಳೀಯರು, ಇಲ್ಲಿ ನಮ್ಮ ಕೊಡಗು ಸಂಪಾಜೆ ಭಾಗದ ಸ್ಥಳೀಯ ಯುವಕರಿದ್ದಾರೆ. ಅವರು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಪಾಪ ಅವರೆಲ್ಲ ನೋಡೋಗಲೇ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಇನ್ನು ಒಬ್ಬರು ಸ್ಟೂಡೆಂಟ್ಸ್ಗಳು ಇರ್ಬೋದು, ಇದರಲ್ಲಿ ಬಹುಶಃ ಇತ್ತೀಚೆಗೆ ಕಾಲೇಜ್ ಬಿಟ್ಟವರು ಇರ್ಬೋದು. ಎಲ್ಲ ಅವರವರ ಕೆಲಸ, ಸಣ್ಣ ಪುಟ್ಟ ಕೆಲಸ ಮಾಡೋರು. ಇವರ ಹತ್ರ ಪಾಪ ದುಡ್ಡುಗಳು ಇಲ್ಲ, ಇವರ ಹತ್ರ ಇರುವಂಥದ್ದು ಹೃದಯ ಮಾತ್ರ. ಒಳ್ಳೆಯ ಹೃದಯ ಇದೆ, ಏನಾದರೂ ಸಹಾಯ ಮಾಡುವ ಅಂತೇಳೋ ಮನಸ್ಸಿದೆ. ಆ ಮನಸ್ಸು ಇರುವವರಿಗೆ ದುಡ್ಡು ಕೊಡೋಲ್ಲ, ಯಾವಾಗಲೂ ದುಡ್ಡು ಇರೋಲ್ಲ. ಪಾಪ ದುಡ್ಡು ಇದ್ದಿದ್ರೆ ಇವರೇ ಕೊಡ್ತಾಯಿದ್ರು. ಆದರೆ ಇವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ಹೇಳಿದರೆ, ಏನೋ ಇವರಿಗಾದಂಥ ಸಹಾಯವನ್ನು ಇಂತಹ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಮನುಷ್ಯರಾಗಿ. ಹಾಗಾಗಿ ನಾನು ಇವತ್ತು ಕೇಳಬೇಕು, ಇವರೆಲ್ಲ ಇವತ್ತು ಈ ಸನ್ನಿವೇಶವನ್ನು ಕಣ್ಣಾರೆ ಕಂಡವರು. ನನ್ನ ಹೆಸರು ನವೀನ್ ಕುಮಾರ್ BM. ನಾನು ಗಣೇಶ್ ಯುವ ಬಳಗ ಅಧ್ಯಕ್ಷನಾಗಿದ್ದೆ, ಈಗ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಗುದ್ದಿ ಬಿಟ್ಟು ಈ ರಿಕ್ಷಾ ಪಲ್ಟಿ ಆಯಿತು. ಪಲ್ಟಿಯಾದ ಸಂದರ್ಭದಲ್ಲಿ ನಮ್ಮ ಆತ್ಮೀಯರು ಸುಂದರಣ್ಣ ಅಂತೇಳೋರು ಹಸನಿಗಿದ್ರು. ಅದೇ ಗಾಡಿಯಲ್ಲಿ ಪದ್ಮ ಅವರಿದ್ದರು. ಅವರು ಜೀವನ್ಮರಣದಲ್ಲಿ ಈಗ ಹೋರಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಅದೇ ಸಂದರ್ಭದಲ್ಲಿ ನಾನು ನೋಡಿದೆ ಆ ಸುಂದರಣ್ಣ ಜೀವನ ನೋಡಿದೆ. ಪದ್ಮ ಅವರು ಗಾಡಿಯಿಂದ ಅಷ್ಟು ಬೇಗ ಸ್ಥಳೀಯರು ಸೇರಿಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿಂದ ಸುಳ್ಯ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಸೀರಿಯಸ್ ಇತ್ತು. ಅಲ್ಲಿಂದ ಇಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ಏಜ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ 10-12-13 ದಿವಸ ಅಲ್ಲಿದ್ದರು ಆಸ್ಪತ್ರೆಯಲ್ಲಿ. ಅಲ್ಲೀಗ 7 ಲಕ್ಷ ರೂಪಾಯಿ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆಗಿದೆ, ಆ ಬಿಲ್ ಆಗಿದೆ. ಆದರೆ ಕೊಡಲು ಇವರಿಗೆ ಯಾರಾದರೂ ಸಹಾಯ ಮಾಡಬೇಕು. ಯಾಕಂತ ಹೇಳಿದರೆ ಇವರು ಕೂಲಿ ಕೆಲಸ ಮಾಡಿ ಇಲ್ಲಿ ಜೀವನ ನಡೆಸುವಂಥವ್ರು. ಸರ್ಜರಿ 2-3 ಆಗಿದೆ ಅವರಿಗೆ. ಅಷ್ಟು ಆದರೂ ಕೂಡ ಪುನಃ ಅಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ಏಜ್ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಅದು ಹೋಗುವಂಥ ಸಂದರ್ಭದಲ್ಲಿ ಇವರಿಗೆ ಅಮೌಂಟಿನ ಯಾರ ಕೈಯಿಂದ ಹೇಗೆ ಕೇಳಬೇಕು ಏನು ಅಂತೇಳಿ ಗೊತ್ತಿಲ್ಲ. ಆಸ್ಪತ್ರೆ ಇರುವಂಥ ಪದ್ಮ ಅವರು ಆದಷ್ಟು ಬೇಗ ಹುಷಾರಾಗಲಿ. ಅದಕ್ಕೆ ಬೇಕಾದಂಥ ಸಹಾಯವನ್ನು ನೀವೆಲ್ಲರೂ ಸೇರಿ, ಈ ವಿಡಿಯೋ ನೋಡಿದವರು ಎಲ್ಲರೂ ಸೇರಿ ಸಹಾಯ ಮಾಡಿ, ಆದಷ್ಟು ಸಹಾಯ ಮಾಡಿ. ಹಾಗೆ
ಇಲ್ಲಿಯ ನೆರೆಕರೆಯ ವ್ಯಕ್ತಿ ರಂಜನ್ ಅವರು ಯುವಕ ಇದ್ದಾರೆ ನಮ್ಮ ಜೊತೆ. ಸರ್ ನಾವು ಮೊದಲಿಂದ ನಾವು ಚಿಕ್ಕದಿಂದ ನೋಡ್ತಿದ್ದೆ, ನಾನು ನೋಡ್ತಿದ್ದೆ ಕಣ್ಣು ಕಾಣ್ತಿಲ್ಲ ಇವ್ರು ಯಂಗರ್ ಅವರಿಗೆ. ಅವರು ತುಂಬ ಆಯುರ್ವೇದಿಕ್ ಮೆಡಿಸಿನ್ ಅದೆಲ್ಲ ಕಣ್ಣು ಕಾಣಿದ್ರು, ಈ ಕೈಕಾಲು ನೋವಾದವರಿಗೆಲ್ಲ ಮೆಡಿಸಿನ್ ಎಲ್ಲ ಮಾಡ್ತಿದ್ರು. ಅದರಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಬರೋ ಆ ದುಡ್ಡು ಮತ್ತು ಅಂಗವಿಕಲದ ಒಂದು 1400 ರೂಪಾಯಿನ ಪೆನ್ಷನ್ ಬರ್ತಿತ್ತು. ಆ ದುಡ್ಡನ್ನು ಇಟ್ಕೊಂಡು ಅವರು ಜೀವನ ಮಾಡ್ತಿದ್ರು. ಮತ್ತು ಅವರ ಪತ್ನಿ ಪದ್ಮ ಅವರು ಅಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಿದ್ರು. ಅಂದರೆ ಈ ಒಂದು ಘಟನೆಯಿಂದ ಅವರಿಗೆ ಯಾವುದೇ ಒಂದು ದಿಕ್ಕು ತೋಚದಂತಾಗಿದೆ. ಅದರ ನಂತರ ಅಂಗರವರಿಗೆ ಕಾಲು ನೋವು ಸಮಸ್ಯೆಯಾಗಿ ಈಗ ಹಾಸಿಗೆ ಹಿಡಿದಿದ್ದಾರೆ. ಇನ್ನು ಮುಂದೆ ಅವರ ಪರಿಸ್ಥಿತಿ ಭಾರಿ ಕಷ್ಟ ಇದೆ. ನಾವು ದಿನಪ್ರತಿ ಇಲ್ಲಿ ನೋಡ್ತಾ ಇರ್ತೀವಿ. ಹಾಗೆ ನಾವು ಸ್ವಲ್ಪ ಯುವಕರೆಲ್ಲ ನೋಡಿ ಏನಾದರೂ ಮಾಡೋ ಸಹಾಯ ಮಾಡೋ ಅಂತ ನೋಡ್ತೀವಿ. ಒಟ್ಟು ನಮ್ಮ ಕೈಲಿ ಏನು ಆಗ್ತಿಲ್ಲ. ಹಾಗೆ ನಾವು ಸ್ವಲ್ಪ ನ್ಯೂಸ್ ನಾಟ್ ಔಟ್ ಅವರಿಗೆ ತಿಳಿಸಿ ಈಗ ನಿಮ್ಮ ಕರೆಸಿಕೊಂಡಿದ್ದೀವಿ ಇಲ್ಲಿ. ದಯಮಾಡಿ ನೀವೇನಾದರೂ ನಮಗೊಂದು ಸಹಾಯ ಮಾಡಬೇಕು. ಅವರ ಮಗನು ತೀರಿಕೊಂಡ್ರು. ಆ ಮಗ ತೀರಿ ಹೋದ ಮೇಲೆ ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ. ಅದಾದ ಮೇಲೆ ಆ ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗಿರೋದು ಅವರದ್ದು ಇಲ್ಲಿ. ನಾನು ಯಶೋಧರ್ ಅಂತೇಳಿ ನಮ್ಮ ಗಣೇಶ್ ಯುವ ಬಳಗ ಕೊಯ್ನಾಡು ಇದರ ಸದಸ್ಯನಾಗಿ ಹುಡುಗರ ಜೊತೆಯಲ್ಲಿ ಸಾಮಾಜಿಕ ಈ ರೀತಿಯ ತೊಂದರೆ ಆದರೆ ಅದನ್ನು ನಾವು ಹೋಗಿ ಅಲ್ಲಿ ಮಾತಾಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಒಂದು ಪದ್ಮ ಅವರ ಈ ಒಂದು ಕುಟುಂಬ ಇದು ಬಹಳ ಒಂದು ಕಷ್ಟದಲ್ಲಿ, ಅದರಲ್ಲಿಯೂ ಕಷ್ಟದಲ್ಲಿರುವಂಥ ಒಂದು ಬಹಳ ದುರ್ಬಲ ಬಡ ಕುಟುಂಬ. ಈ ಒಂದು ಅಂಗಾರ ಅನ್ನೋ ಈ ಪದ್ಮ ಅವರ ಗಂಡ ಅಂಗಾರ ಕಣ್ಣು ಕಾಣೋದಿಲ್ಲ, ಕೈಕಾಲು ಸರಿ ಅಂದರೆ ಅವನಿಗೆ ಕಾಲೆಲ್ಲ ದಪ್ಪಾಗಿದೆ, ನೀರು ಬಂದು ಅವನಿಗೆ ನಡೆದಾಡಲಿಕ್ಕೆ ಯಾವುದೇ ಅವನ ಸ್ವಂತ ಕೆಲಸಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ದುರ್ಘಟನೆ ಸಂಭವಿಸಿ ಅವಳು ಇವತ್ತು ಆಸ್ಪತ್ರೆಯಲ್ಲಿ ಜೀವನ್ಮರಣ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾಳೆ. ಇದು ನಿಜಕ್ಕೂ ನಮ್ಮ ಈ ಒಂದು ಸಂಪಾಜೆ ಭಾಗಕ್ಕೆ ಒಂದು ದೊಡ್ಡ ದುರಂತ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಯಾಕಂತೇಳಿದ್ರೆ ಅಷ್ಟು ಸೀರಿಯಸ್ ಇದೆ ಇದು ಈ ವಿಚಾರ. ಇವರಿಗೆ ಒಂದು ಹೊತ್ತಿನ ಊಟಕ್ಕೆ ಕೂಡ ಇಲ್ಲಿ ಪರದಾಡಬೇಕಾದಂಥ ಕೂಲಿ ನಾಲಿ ಮಾಡಿ ಬದುಕಬೇಕಾದಂಥ ಜೀವನ ಒಂದು ಕುಟುಂಬಕ್ಕೆ ಈ ರೀತಿಯ ಒಂದು ಮೊದಲೇ ಗಂಡನಿಗೆ ಹುಷಾರಿಲ್ಲದೆ ಸಮಸ್ಯೆ, ಅದ್ರ ಜೊತೆಯಲ್ಲಿ ತನಗೂ ಈ ಥರ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದ್ದಾಗ ತಾವೆಲ್ಲರೂ ಖಂಡಿತವಾಗಿ ಯಾರಾದರೂ ಕೂಡ ಇದರ ಬಗ್ಗೆ ಒಂದು ಎಂಥವರ ಮನಸ್ಸು ಕೂಡ ಕರಗ್ತದೆ ಇದನ್ನು, ಈ ಒಂದು ಪರಿಸ್ಥಿತಿಯನ್ನು ನೋಡಿದಾಗ. ಈ ವಿಡಿಯೋವನ್ನು ನೋಡಿದವರು ಈ ಒಂದು ಬಡ ಕುಟುಂಬಕ್ಕೆ ಸಹಾಯವನ್ನು ಮಾಡಬೇಕು. ನನ್ನ ಹೆಸರು ಲೋಕೇಶ್ ಅಂತ. ನಾನು ಯುವ ಬಳಗದ ಸದಸ್ಯ ಮತ್ತು ಆಟೋ ಚಾಲಕ. ಸುಂದರಣ್ಣ ನಾವೆಲ್ಲ ಒಟ್ಟಿಗಿದ್ದವರು. ತುಂಬ ನೋವಾಗ್ತದೆ ವಿಷಯನ ಮಾತಾಡುವಾಗ. ಆದರೆ ಇವತ್ತು ನಮ್ಮ ಜೊತೆ ಇಲ್ಲ ಅವರು. ವಿದ್ಯಾರ್ಥ ಏನು ಮಾಡಲಿಕ್ಕಾಗೋದಿಲ್ಲ. ಕ್ಷಣ ಮಾತ್ರದಲ್ಲಿ ಏನೋ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ. ಅದೇ ರೀತಿ ಅದೇ ಆಟೋದಲ್ಲಿದ್ದ ಇನ್ನೊಂದು ಪದ್ಮ ಅವರು ಕೂಡ ಈಗ ಭಾಳ ಸೀರಿಯಸ್ಸಲ್ಲಿದ್ದಾರೆ. ಅವರಿಗೆ ತುಂಬ ಖರ್ಚು ವೆಚ್ಚ ಎಲ್ಲ ಉಂಟು. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡೋರು ಅವರಿಗೆ ತುಂಬ ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಹಾಗೆ ಅದೇ ರೀತಿ ಈಗ ಮಡಿಕೇರಿಗೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ಹಣದ ಸಮಸ್ಯೆ ಇದ್ದ ಕಾರಣ ಮಂಗಳೂರಿಂದ. ಇನ್ನು ಪುನಃ ಮಂಗಳೂರಿಗೆ ಹೋಗಲಿಕ್ಕೆ ಆಂಬುಲೆನ್ಸ್ ವೆಚ್ಚ ಒಂದು 7-8 ಸಾವಿರ ರೂಪಾಯಿ ಆಗ್ತದೆ. ಅದನ್ನು ಹೇಗೆ ಭರಿಸೋದು ಅಂತ ಅವರು ಮನೆಯವರು ಕೇಳ್ಕೊಳ್ತಿದ್ದಾರೆ. ಒಂದು ಆಂಬುಲೆನ್ಸ್ ಚಾರ್ಜನ್ನು ನಾವು ಯುವ ಬಳಗದ ಯುವಕರೆಲ್ಲ ಸೇರಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಎಲ್ಲ ವಿಡಿಯೋ ನೋಡೋರು ದಯವಿಟ್ಟು ಈ ಕುಟುಂಬಕ್ಕೆ ನೆರವಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೆ. ಈಗ ಅಪಘಾತ ನಡೆದ ಸಂದರ್ಭದಲ್ಲಿ ಕಾರು ಚಾಲಕನ ಈಗ ಎಲ್ಲಿದ್ದಾನೆ, ಏನಾಗಿದೆ ಅಂತ ಮಾಹಿತಿ ಉಂಟಾ? ಕಾರ್ ಚಾಲಕ ಅವರಿಗೆ ಕೇಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಹಾಂ, ಮತ್ತು ಹೆಚ್ಚಿನ ಮಾಹಿತಿ ನಮಗೆ ಏನಿಲ್ಲ. ಅಥವಾ ಅಟ್ಲೀಸ್ಟ್ ಒಂದು ಅವರಿಗೆ ಒಂದು ಮಾನವೀಯತೆ ಕೂಡ ಇರಲಿಲ್ಲ. ಒಂದು ಏನೊಂದು ಆಗ್ತದೆ, ಎಲ್ಲರಿಂದ ತಪ್ಪಾಗ್ತದೆ, ಬಟ್ ಒಂದು ನಿಲ್ಲಿಸಿ ನೋಡುವಂಥ ಮಾನವೀಯತೆ ಕೂಡ ಅವರಿಗೆ ಇರಲಿಲ್ಲ. ಹೋಗ್ಲಿ, ನಿಲ್ಲಿಸಿ ನೋಡಲಿಲ್ಲ. ಸ್ಥಳೀಯರು ಏನಾದರೂ ಹೊಡಿಬೋದು, ಅದು ಮಾಡ್ಬೋದು ಅಂತ ಹೆದರಿಕೆ ಇತ್ತು ಅಂತ ಇಟ್ಕೊಳ್ಳೋಣ. ಹೌದು. ಇನ್ ಕೇಸ್ ಇದೆಲ್ಲ ಆದಮೇಲೆ ಏನಾಗಿದೆ ಅಂತ ಬಂದು ನೋಡ್ಬೋದಿತ್ತಲ್ಲ. ಹೌದೌದು, ಅದು ಸಹ ಅಷ್ಟು ಕೂಡ ಮಾನವೀಯತೆ ಇಲ್ಲದಂಥ ಒಂದು ಮನುಷ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ಈ ಬಡ ಕುಟುಂಬಕ್ಕೆ ಎಷ್ಟು ಹೆಲ್ಪ್ ಮಾಡಲಿಕ್ಕೆ ಆಗುತ್ತೋ, ಅವನೇನೋ ಮಾಡಲಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಈ ಕುಟುಂಬಕ್ಕೆ ಮಾಡಿ. ಆ ಪುಣ್ಯ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಯಾವತ್ತೂ ಕಾಪಾಡುತ್ತೆ, ಎಲ್ಲಿಗೂ ಹೋಗಲ್ಲ. ನಾವು ಈ ಕೈಯಲ್ಲಿ ಕೊಟ್ಟಿದ್ದು, ಕೈ ಎತ್ತಿ ಕೊಟ್ಟಿದ್ದು ನಿಮಗೆ ಸಿಗಲಿಲ್ಲ ಅಂದರೂ ಕೂಡ ನಿಮ್ಮ ಮಕ್ಕಳಿಗೆ ಸಿಗುತ್ತೆ, ಅವ್ರ ಫ್ಯೂಚರ್ಗಾದರೂ ಸಿಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.